ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ಗೆ ಸ್ವಾಗತ. ನಾನು ಯಶ್ವಿತ್ ಕಾಳಮನೆ. ಎಲಿಮಲೆಯ ಕಾರು ಗುಂಡ್ಯದಲ್ಲಿ ಅಪಘಾತವಾಗಿ ಮಾವಿನಕಟ್ಟೆಯ ಕವಿನ್ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾದ ಘಟನೆ ಇಂದು ಮುಂಜಾನೆ ವರದಿಯಾಗಿದೆ. ಕವಿನ್ ಮಾವಿನಕಟ್ಟೆ ಮತ್ತು ಹರ್ಷಿತ್ ಎಲಿಮಲೆ ಎಂಬುವರು ಆಗಸ್ಟ್ 25ರಂದು ಹಾಸನ ಸಕಲೇಶಪುರಕ್ಕೆ ತೆರಳಿದ್ದರು. ಸಂಜೆ ಮರಳಿ ಎಲಿಮಲೆಯ ಕಡೆಗೆ ಬರುವಾಗ ಸುಬ್ರಹ್ಮಣ್ಯ ಹಾಸನ ರಸ್ತೆಯ ಗುಂಡ್ಯದಲ್ಲಿ ಕಾರು ಮತ್ತು ಲಾರಿ ಅಪಘಾತಗೊಂಡು ಕಾರಿನಲ್ಲಿದ್ದ ಇಬ್ಬರು ಗಂಭೀರ ಗಾಯಗೊಂಡರು. ಅವರನ್ನು ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರಲ್ಲಿ ಕಿಶನ್ ಚಿಕಿತ್ಸೆಗೆ ಸ್ಪಂದಿಸದೆ ಇಂದು ಮುಂಜಾನೆ ನಿಧನರಾದರು. ಕಾರಿನಲ್ಲಿದ್ದ ಹರ್ಷಿತ್ ಎಲಿಮಲೆ ಅವರು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದರೆಂದು ತಿಳಿದು ಬಂದಿದೆ. ದೇವಚಳ್ಳ ಗ್ರಾಮದ ಮಾವಿನಕಟ್ಟೆ ನಾರಾಯಣ ಮತ್ತು ಸುಮಿತ್ರ ದಂಪತಿಯ ಪುತ್ರ ಕಿಶನ್ ರವರಿಗೆ 31 ವರ್ಷ ವಯಸ್ಸಾಗಿತ್ತು. ಮೃತರು ತಾಯಿ ಸಹೋದರ ಲೋಕೇಶ್ ರವರನ್ನು ಅಗಲಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹಜ್ಯೋತಿ ಪರಿಶೀಲನೆ ನಡೆಯುತ್ತಿದ್ದು ಈಗಾಗಲೇ 88% ಪ್ರಗತಿ ಸಾಧಿಸಲಾಗಿದೆ. ಆಗಸ್ಟ್ 31 ಕೊನೆಯ ದಿನವಾಗಿರುವುದರಿಂದ ಗುರಿ ತಲುಪಲು ಅಧಿಕಾರಿಗಳು ಸರ್ವ ಪ್ರಯತ್ನ ನಡೆಸಬೇಕೆಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಾಹುಲ್ ಅಹಮದ್ ಕುತ್ತಮಟ್ಟೆ ಸೂಚನೆ ನೀಡಿದ್ದಾರೆ. ಆಗಸ್ಟ್ 27ರಂದು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾಹಿತಿ ನೀಡಿದ ಸುಳ್ಯ ಮೆಸ್ಕಾಂ ಎಇ ಹರೀಶ್ ನಾಯ್ಕ್ ರವರು ಗೃಹಜ್ಯೋತಿ ಯೋಜನೆಯಲ್ಲಿ ಸುಳ್ಯ ಮೆಸ್ಕಾಂ ವಿಭಾಗದಲ್ಲಿ 25,947 ಗುರಿ ನೀಡಲಾಗಿದ್ದು 22,776 ಪ್ರಗತಿ ಸಾಧಿಸಲಾಗಿದೆ. ಸುಬ್ರಹ್ಮಣ್ಯ ಮೆಸ್ಕಾಂ ಎಇ ಸತೀಶ್ ಸಪಲ್ಯರು ಮಾಹಿತಿ ನೀಡಿ ಸುಬ್ರಹ್ಮಣ್ಯ ಉಪವಿಭಾಗದಲ್ಲಿ 12,923 ಗುರಿ ನೀಡಲಾಗಿದ್ದು 11,476 ಪ್ರಗತಿ ಆಗಿದೆ. ಈ ವೇಳೆ ಮಾತನಾಡಿದ ಅಧ್ಯಕ್ಷ ಶಾಹುಲ್ ಹಮೀದ್ ರವರು ಆಗಸ್ಟ್ 31 ಕೊನೆಯ ದಿನವಾಗಿರುವುದರಿಂದ ಗೃಹ ಜ್ಯೋತಿಯಲ್ಲಿ ತಾಲೂಕಿನಲ್ಲಿ ಗುರಿ ತಲುಪಬೇಕು. ಆದ್ದರಿಂದ ಬಾಕಿ ಇರುವುದನ್ನು ಆದಷ್ಟು ಶೀಘ್ರವಾಗಿ ಪ್ರಯತ್ನಿಸಿ. ದಾಖಲೆ ನೀಡದಿದ್ದರೆ ಗೃಹ ಜ್ಯೋತಿ ಯೋಜನೆ ಸಿಗದಂತಾದಿತು. ಈ ಕುರಿತು ಆ ಮನೆಯವರಿಗೆ ತಿಳಿಸುವ ಕೆಲಸ ಆಗಬೇಕು. ಇವರು ಸಮಯಕ್ಕೆ ಸರಿಯಾಗಿ ದಾಖಲೆ ನೀಡದೆ ಯೋಜನೆ ರದ್ದಾದ ಬಳಿಕ ಸರ್ಕಾರವನ್ನು ದೂರುವ ಕೆಲಸ ಆಗಬಾರದು ಎಂದು ಹೇಳಿದರು. ಅನುಷ್ಠಾನ ಸಮಿತಿ ಸದಸ್ಯರಾದ ಭವಾನಿ ಶಂಕರ ಕಲ್ಮರ್ಕ, ಶೇಖರ ಕಣಮರಡ್ಕ, ಈಶ್ವರ ಆಳ್ವ, ಶಿಲ್ಪಾ ಇಬ್ರಾಹಿಂ ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೃತಪಟ್ಟ ಫಲಾನುಭವಿಗಳ 87 ಮನೆಯವರು ಹಣ ಡ್ರಾ ಮಾಡಿರುವುದು ಕಂಡು ಬಂದಿದ್ದು ಈ ಕುರಿತು ಬ್ಯಾಂಕ್ನವರ ಮೂಲಕ ಮನೆಯವರ ಮನವೊಲಿಸಿ ಹಣ ಮರುಪಾವತಿಗೆ ಪ್ರಯತ್ನ ನಡೆಸಲಾಗುವುದು ಎಂದು ಸಿಡಿಪಿಒ ಶೈಲಜಾ ಮಾಹಿತಿ ನೀಡಿದರು. ಈ ಕುರಿತು ಬ್ಯಾಂಕ್ನಿಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ ಮತ್ತು ಎಲ್ಲ ಮನೆಯವರಿಗೂ ಹಣ ವಾಪಸಾತಿಯ ಕುರಿತು ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ಪಡಿತರ ಪಡೆಯುವ ಗ್ರಾಹಕರ ಇಕೆವೈಸಿ ಪಡೆಯುವ ಕಾರ್ಯ ಸೆಪ್ಟೆಂಬರ್ 1ರಿಂದ ನಡೆಯಲಿದೆ ಎಂದು ಆಹಾರ ಇಲಾಖೆ ಶ್ರೀಮತಿ ವಸಂತಿಯವರು ಮಾಹಿತಿ ನೀಡಿದರು. ಕುಡಿಯಾಲ ಮಂಡೆಕೋಲು ಅಜ್ಜವರ ಭಾಗದ ಬಸ್ ಸೌಲಭ್ಯ ಕುರಿತು ಶೇಖರ ಕಣಮರ್ಕ, ಈಶ್ವರ ಆಳ್ವ, ಅಬ್ಬಾಸ್ ಪ್ರಸ್ತಾಪಿಸಿದರು. ಸದಸ್ಯ ಕಾರ್ಯದರ್ಶಿ ತಾಲೂಕು ಪಂಚಾಯತ್ ಇಒ ರಾಜಣ್ಣ ಕಲಾಪ ನಡೆಸಿದರು. ಸದಸ್ಯರುಗಳಾದ ರವಿ ಗುಂಡ್ಯರ್ಕ, ಭವಾನಿ ಬೊಮ್ಮೆಟ್ಟಿ, ರಾಜು ನಿಲಿಕುಮೇರಿ ಹಾಗೂ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಸುಳ್ಯ ಅಂಬೇಡ್ಕರ್ದಲ್ಲಿರುವ ವೆಹಿಕಲ್ ಕೆಫೆ ಕಾರ್ ಎಕ್ಸರೀಸ್ ಮಳಿಗೆಯಲ್ಲಿ ರಿಪೇರಿಗೆಂದಿಟ್ಟಿದ್ದ ಬೈಕಿಗೆ ರಾತ್ರಿ ವೇಳೆ ವ್ಯಕ್ತಿಯೊಬ್ಬ ಬೆಂಕಿ ಹಚ್ಚಿದ ಘಟನೆ ವರದಿಯಾಗಿದ್ದು ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಜ್ಜಾರ ಗ್ರಾಮದ ಮುಳ್ಯದ ಜಯಪ್ರಕಾಶ್ ಎಂಬುವರು ಬೈಕಿನ ಲೈಟ್ ಸರಿಪಡಿಸಲು ಇರಿಸಿದ್ದರು. ರಾತ್ರಿ ವೇಳೆ ರೈನ್ ಕೋಟ್ ಹಾಕಿ ಬಂದ ವ್ಯಕ್ತಿ ಬೈಕಿಗೆ ಬೆಂಕಿ ಹಚ್ಚಿದ್ದು ಪರಾರಿಯಾಗಿದ್ದಾರೆ. ಈ ಕುರಿತು ಇನ್ನಷ್ಟು ವಿವರ ತಿಳಿದು ಬರಬೇಕಾಗಿದೆ. ಸುದ್ದಿ ನ್ಯೂಸ್ನಲ್ಲಿ ಈಗ ಪುಟ್ಟ ವಿರಾಮ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ಗೆ ಸ್ವಾಗತ. ಗ್ರಾಮದ ಮಲ್ಲರ್ಕ್ ಎಂಬಲ್ಲಿ ಸರ್ಕಾರಿ ಸ್ಥಳದಲ್ಲಿ ಅಕ್ರಮವಾಗಿ ಕಡಿದ ಒಂದು ಕೀರಳು ಬೋಗಿ ಜಾತಿಯ ಮರವನ್ನು ಅಕ್ರಮವಾಗಿ ಕಡಿದು ದಿಮ್ಮಿಗಳನ್ನು ಸಾಗಾಟ ಮಾಡುತ್ತಿದ್ದವರನ್ನು ತಡೆದ ಸುಳ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಮರ ವಾಹನವನ್ನು ವಶಪಡೆದು ಕೇಸು ದಾಖಲಿಸಿದ್ದಾರೆ. ನೆಲ್ಲೂರು ಕೇಮರಾಜಿ ಗ್ರಾಮದ ದೊಡ್ಡ ತೋಟದಿಂದ ಮರ್ಕಂಜ ಕಡೆಗೆ ಹೋಗುವ ಸಾರ್ವಜನಿಕ ರಸ್ತೆಯ ಹೈದಂಗೂರು ಎಂಬಲ್ಲಿ ಆಗಸ್ಟ್ 26ರ ರಾತ್ರಿ ಸುಳ್ಯ ವಲಯದ ರಾತ್ರಿ ಗಸ್ತು ಸಿಬ್ಬಂದಿಗಳು ಇಲಾಖಾ ವಾಹನದಲ್ಲಿ ಗಸ್ತು ಮಾಡುವಾಗ ಆ ರಸ್ತೆಯಲ್ಲಿ ಲಾರಿಯೊಂದರಲ್ಲಿ ಅಕ್ರಮವಾಗಿ ಮರದ ದಿಮ್ಮಿಗಳನ್ನು ತುಂಬಿಸಿಕೊಂಡು ಸಾಗಿಸುತ್ತಿದ್ದು ಅದನ್ನು ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ 14 ಕೀರಾಲು ಬೋಗಿ ಜಾತಿಯ ದಿಮ್ಮಿಗಳಿರುವುದು ಕಂಡುಬಂತು. ಲಾರಿಯಲ್ಲಿದ್ದ ವ್ಯಕ್ತಿಗಳನ್ನು ವಿಚಾರಿಸಿದಾಗ ಈ ಮರದ ದಿಮ್ಮಿಗಳ ಸಾಗಾಟದ ಅನುಮತಿ ಪತ್ರ ಇಲ್ಲದಿರುವುದು ಕಂಡುಬಂತು. ಇದೊಂದು ಅಕ್ರಮ ಮರ ಕಡಿತಲೆ ಮತ್ತು ಸಾಗಾಟ ಎಂದು ತೀರ್ಮಾನಿಸಿ ಲಾರಿ ಮತ್ತು ಸೊತ್ತುಗಳನ್ನು ಅಮಾನತುಪಡಿಸಿ ಆರೋಪಿಗಳನ್ನು ಬಂಧಿಸಲಾಯಿತು. ಅಪಹರಿತರಾದ ಯಶವಂತ ಯುಜಿ, ತರುಣ್ ಯುಐ, ಲಾರಿಯ ಚಾಲಕ ದೀಕ್ಷಿತ್ ಡಿ, ಲಾರಿಯ ಮಾಲಕ ಗಗನ್ ಕೆ ಇವರನ್ನು ಬಂಧಿಸಿ ಕೇಸು ದಾಖಲಿಸಿ ಜಮೀನಿನ ಮೇಲೆ ಬಿಡುಗಡೆಗೊಳಿಸಲಾಯಿತು. ಸುಳ್ಯ ವಲಯ ಅರಣ್ಯಾಧಿಕಾರಿ ನಿರಂಜನ್ ಅವರ ತನಿಖೆ ಮುಂದುವರಿಸಿದ್ದಾರೆ.
ಮಾಡಿದ್ದು ಅಮಾನತುಪಡಿಸಿದ ಮರದ ದಿಮ್ಮಿ ಮತ್ತು ಲಾರಿಯ ಒಟ್ಟು ಮೊತ್ತ 8,40,144. ಕಾರ್ಯಾಚರಣೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಗಳೂರು ಇವರ ನಿರ್ದೇಶನದಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ರಹ್ಮಣ್ಯ ಉಪವಿಭಾಗದ ಸುಳ್ಯ ಇವರ ಮಾರ್ಗದರ್ಶನದಲ್ಲಿ ಸುಳ್ಯ ವಲಯ ಅರಣ್ಯಾಧಿಕಾರಿ ನಿರಂಜನ, ಅರಂತೋಡು ಶಾಖಾ ಉಪ ವಲಯ ಅರಣ್ಯಾಧಿಕಾರಿ ವಿನಾಯಕ ದುರುದುಂಡಿ ಹಾಗೂ ಕಾಲಭೈರವ, ಗಸ್ತು ಪಡೆಯ ಸಿಬ್ಬಂದಿಗಳಾದ ಉಪವಲಯ ಅರಣ್ಯಾಧಿಕಾರಿ ನವೀನ್ ಕುಮಾರ್, ಗಸ್ತು ಅರಣ್ಯ ಪಾಲಕರಾದ ದೀಪಕ್ ಕೆ, ಶಿವಾನಂದ ಬಳಗನೂರ, ಅರಣ್ಯ ವೀಕ್ಷಕರಾದ ಅಭಿಲಾಷ್ ಮತ್ತು ವಾಹನ ಚಾಲಕರಾದ ಪುರುಷೋತ್ತಮ ಕೆಎಸ್ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸುಳ್ಯ, ಪಿಎಂ ಶ್ರೀ KPS ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯದ ಸಹಭಾಗಿತ್ವದಲ್ಲಿ ಆಯೋಜಿಸಿದ ಬುಲ್ಬುಲ್ಸ್ ಕಪ್ಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದ ದೇಶಭಕ್ತಿ ಗೀತಗಾಯನ ಸ್ಪರ್ಧೆ ಆಗಸ್ಟ್ 27ರಂದು ಪಿಎಂ ಶ್ರೀ KPS ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಉದ್ಯಮಿ ಅಶೋಕ್ ಪ್ರಭು ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಹಾರೈಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ YS ಆರೋಗ್ಯ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸುಳ್ಯದ ಅಧ್ಯಕ್ಷ ಶಶಿಧರ್ MJ ಅಧ್ಯಕ್ಷತೆ ವಹಿಸಿದ್ದರು. ನಿಡ್ವಾಳ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಅನ್ನಛತ್ರ ಲೋಕಾರ್ಪಣೆ ಆಗಸ್ಟ್ 26ರಂದು ನಡೆಯಿತು. ಗೋಪಾಲಕೃಷ್ಣ ಇನ್ಮೂರು ಗುತ್ತು ಉದ್ಘಾಟಿಸಿದರು. ದೇವಳದ ಬ್ರಹ್ಮಕಲಶ ಸಮಿತಿಯ ಗೌರವ ಸಲಹೆಗಾರ ಆನಂದಗೌಡ ಕಂಬಳ ದೀಪ ಬೆಳಗಿಸಿ ಶುಭ ಹಾರೈಸಿದರು. ದೇವಳದ ಆಡಳಿತ ಟ್ರಸ್ಟ್ ಅಧ್ಯಕ್ಷ ಚಂದ್ರಪ್ರಕಾಶ್ ಕಂಬಳ ಸ್ವಾಗತಿಸಿ ವಂದಿಸಿದರು. ವಿದ್ಯಾಭಾರತಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕದ ಆಶ್ರಯದಲ್ಲಿ ಆಗಸ್ಟ್ 22ರಂದು ಕಲ್ಲಡ್ಕಲ್ ನಡೆದ ವಿದ್ಯಾಭಾರತಿಯ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲವರ್ಗ ಬಾಲಕಿಯರ ವಿಭಾಗದಲ್ಲಿ ಜ್ಞಾನದೀಪ ಇಲಿಮಲೆ ಶಾಲೆ ವಿದ್ಯಾರ್ಥಿನಿಯರಾದ ಕುಮಾರಿ ರಶ್ಮಿತಾ ಬಲ್ಕಾಡಿ, ಜ್ಞಾನಿ ಕಡಪಳ 8ನೇ ತರಗತಿ ಹಾಗೂ ಪಂಚಮಿ ದೋಣಿಪಳ್ಳ 7ನೇ ತರಗತಿ 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಯಾಗಿದ್ದಾರೆ. ಆಗಸ್ಟ್ 29 ಹಾಗೂ ಆಗಸ್ಟ್ 30ರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ. ಕನಕಮಜಲ್ ಗ್ರಾಮದ ಪಂಜಿಗುಂಡಿಯ ರಾಧಾಕೃಷ್ಣ ಮೂರ್ತಿಯವರ ತೋಟಕ್ಕೆ ಒಂಟಿ ಆನೆಯೊಂದು ಆಗಸ್ಟ್ 27ರ ಬೆಳಗಿನ ಜಾವ ದಾಳಿ ಮಾಡಿ ಬಾಳೆ, ಅಡಿಕೆ ಮರಗಳು ಸೇರಿದಂತೆ ಅಪಾರ ಕೃಷಿ ಹಾನಿ ಮಾಡಿದ ಘಟನೆ ವರದಿಯಾಗಿದೆ. ಸುಳ್ಯ ಸಂಪಾಜಿ ಗ್ರಾಮದ ಪೇರಡ್ಕ ಗೂನರ್ಕ ನಿವಾಸಿ ಅಹಮದ್ ಕುഞ്ഞി ತೆಕ್ಕಿಲಿಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 86 ವರ್ಷ ವಯಸ್ಸಾಗಿತ್ತು. ಸುಬ್ರಹ್ಮಣ್ಯ ಗ್ರಾಮದ ಕುಲ್ಕುಂದ ಕಾಲ ನಿವಾಸಿ ಗೋಪಾಲ ಮಲೆ ಅವರು ನಿನ್ನೆ ರಾತ್ರಿ ನಿಧನರಾದರು. ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ಪೆರಾಜೆ ಗ್ರಾಮದ ಅಮೆಚೂರು ಬೊಮ್ಮೆನಮನೆ ನಿವೃತ್ತ ಶಿಕ್ಷಕ ದಿವಂಗತ ಗೋಪಾಲಕೃಷ್ಣ BK ಅವರ ಪತ್ನಿ ಶ್ರೀಮತಿ ತಿರುಮಲೇಶ್ವರಿ ಅವರು ನಿನ್ನೆ ರಾತ್ರಿ ನಿಧನರಾದರು. ಅವರಿಗೆ 62 ವರ್ಷ ಪ್ರಾಯವಾಗಿತ್ತು. ಪೆರುವಾಜೆ ಗ್ರಾಮ ಪಂಚಾಯತ್ನಲ್ಲಿ ವಿಶೇಷ ಚೇತನ ಪುನರ್ವಸತಿ ಕಾರ್ಯಕರ್ತೆಯಾಗಿದ್ದ ನೆಲ್ಲೂರು ಕೆಂಬಾಜಿ ಗ್ರಾಮದ ಹರ್ಲರ್ಕ ಧನಂಜಯ ಪಟ್ಟೆ ಎಂಬವರ ಪುತ್ರಿ ಲಿಖಿತ ಎಂಬುವರು ಇಂದು ನಿಧನರಾದರು. ಅವರಿಗೆ 25 ವರ್ಷ ವಯಸ್ಸಾಗಿತ್ತು. ಸುಬ್ರಹ್ಮಣ್ಯ ವಾಸಿ ಸುಬ್ರಹ್ಮಣ್ಯ ಸ್ನೇಕ್ ಮಾಧು ಎಂದೇ ಹೆಸರುವಾಸಿಯಾಗಿರುವ 10 ಹಲವು ಮನೆ ಕಡೆ ಬಂದ ವಿಷಕಾರಿ ಹಾವುಗಳನ್ನು ಹಿಡಿದು ಕಾಡಿಗೆ ಬಿಡುತ್ತಿದ್ದ ಆಟೋ ಚಾಲಕ ಮಾಧವ ಪೂಜಾರಿ ಸುಬ್ರಹ್ಮಣ್ಯ ಅವರು ನಿನ್ನೆ ರಾತ್ರಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು. ಐವನಾಡು ಗ್ರಾಮದ ಕಕ್ಕೆಬೆಟ್ಟು ದಿವಂಗತ ಕೃಷ್ಣಪ್ಪಗೌಡ ಕಂಡಿಗೆಮೂಲೆಯವರ ಪುತ್ರ DCC ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಕೆ ಲಿಂಗಪ್ಪಗೌಡರು ಇಂದು ಮುಂಜಾನೆ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಇದು ಈವರೆಗಿನ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.